ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಹೆಚ್ಚಾಗ್ತಾ ಇದೆ. ಯಮ ಗುಂಡಿಗಳು ಯಾಮಾರಿದ್ರೆ ಯಮಲೋಕ ಫಿಕ್ಸ್ ಎನ್ನುವಂತಾಗಿದೆ. ಪ್ರತಿನಿತ್ಯ ನರಕ ಯಾತನೆ ಪಡುವಂತ ಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ಮಹದೇವಪುರದ ಹಳೆಹಳ್ಳಿ ರಸ್ತೆ ಸಂಪೂರ್ಣವಾಗಿ ಅಧ್ವಾನ ಆಗಿಬಿಟ್ಟಿದೆ. ನಿನ್ನೆ 2 ವರ್ಷದ ಮಗು ತ್ರಿಶೂಲ್ ಅಪಘಾತದಲ್ಲಿ ಬಲಿಯಾಗಿದ್ದ. ಬೈಕ್ಗೆ ಕಾರು ಗುದ್ದಿ ಕೆಳಗೆ ಬಿದ್ದು ಬಾಲಕ ಸಾವನ್ನಪ್ಪಿದ್ದ. ಘಟನಾ ಸ್ಥಳದಿಂದ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್. ಇನ್ನೊಂದು ಕಡೆಯಲ್ಲಿ ತ್ರಿಶೂಲ್ ತಲೆ ಮೇಲೆ ಕಾರು ಹರಿದಿತ್ತು, ಸ್ಥಳದಲ್ಲೇ ಆ ಮಗು ಸಾವನ್ನಪ್ಪಿತ್ತು. ಈ ಘಟನಾ ಸ್ಥಳದಿಂದ ನಿಮ್ಮ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಅದರಲ್ಲೂ 2 ವೀಲರ್ ಓಡಿಸ್ತಾರಲ್ಲ, ಅವ್ರ ಕತೆ ಕೇಳೋದೇ ಬೇಡ. ಬೈಕ್ ಬಿದ್ದ ಸ್ಥಳ ಇದೆಯಲ್ಲ, ಅಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಎನ್ನುವಂಥ ಪರಿಸ್ಥಿತಿ. ಪವರ್ ಟಿವಿಯಲ್ಲಿ ಯಮಸ್ವರೂಪಿ ರಸ್ತೆಯ ಗ್ರೌಂಡ್ ರಿಪೋರ್ಟ್ ಅನ್ನು ನೋಡ್ತಾ ಇದ್ರೆ ನೀವು. ಅಧಿಕಾರಿಗಳು ಅಲರ್ಟ್ ಆಗಲೇಬೇಕಿದೆ. ಯಾವ ರೀತಿಯಾಗಿ ರಸ್ತೆ ಇದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳೇ ಏನು ಮಾಡ್ತಾ ಇದ್ದೀರಾ? ಪುಟ್ಟ ಬಾಲಕನೋರ್ವ ಜೀವ ಕಳ್ಕೊಂಡಿದ್ದಾನೆ, ಆತನ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ದಿನನಿತ್ಯ ಅದೇ ರಸ್ತೆಯಲ್ಲಿ ಓಡಾಡುವಂಥ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟಾದರೂ ಕೂಡ ಏನು ಮಾಡ್ತಾ ಇದ್ದೀರಾ? ಪವರ್ ಟಿವಿ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ವರದಿ ಪ್ರಸಾರವಾದ ಅರ್ಧ ಗಂಟೆಯಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಹದಗೆಟ್ಟ ರಸ್ತೆಗೆ ಮಣ್ಣು ಹಾಕ್ತಾ ಇದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಇಷ್ಟು ದಿನ ಆಗದ ಕೆಲಸ ಇವತ್ತಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. 6 ತಿಂಗಳಿಂದ ಏನೂ ಕೆಲಸ ಆಗಿರಲಿಲ್ಲ ಈ ರಸ್ತೆಯಲ್ಲಿ. ಬಟ್ ಈಗ ಪವರ್ ಟಿವಿ ವರದಿ ಮಾಡಿದ ಅರ್ಧ ಗಂಟೆಯಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 6 ತಿಂಗಳಿಂದ ಡಾಂಬರ್ ಕಾಣಲೇ ಇಲ್ಲ ರಸ್ತೆ, ಜಲ್ಲಿಕಲ್ಲು ಸುರಿದು ಹಾಗೆ ಬಿಟ್ಟಿದ್ರು, ಬೇಜವಾಬ್ದಾರಿತನವನ್ನು ಮೆರೆದಿದ್ರು. ನಿನ್ನೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 2 ವರ್ಷದ ಮಗು ಪ್ರಾಣವನ್ನೇ ಕಳೆದುಕೊಳ್ತು. ಈ ಕುರಿತು ಬೆಳಗ್ಗೆಯಿಂದ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಘಟನಾ ಸ್ಥಳದಿಂದ ನಮ್ಮ ಪವರ್ಫುಲ್ ವರದಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ನಿದ್ರೆಯಲ್ಲಿ ಇದ್ದಂಥ ಅಧಿಕಾರಿಗಳು ಎಚ್ಚರಗೊಂಡಿದ್ದಾರೆ, ಸ್ಥಳಕ್ಕೆ ಬಂದಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಇನ್ನು ಘಟನಾ ಸ್ಥಳದಿಂದ ನನ್ನ ಸಹೋದ್ಯೋಗಿ ಸಿಂಧೂರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿಂಧೂರ, ಒಂದು ಪ್ರಾಣ ಹೋದ್ಮೇಲೆ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಘಟನಾ ಸ್ಥಳದಲ್ಲಿ ದುರಸ್ತಿ ಕಾರ್ಯ ಮಾಡುವಂತ ಕೆಲಸ ಏನಾದರೂ ಆಗ್ತಾ ಇದೆಯಾ, ಹೇಗೆ? ಸಂಪತ್, ಫಸ್ಟ್ ಆಫ್ ಆಲ್ ಇಲ್ಲಿ ಶಿವರಾತ್ರಿ ದಿವಸ ಒಂದು 2 ವರ್ಷದ ಮಗು ಸಾವನ್ನಪ್ಪಿತ್ತು. ಆದ್ರೆ ಇಲ್ಲಿ ಒಟ್ಟು 1 ಸಾವಲ್ಲಾಗಿರೋದು 5 ಸಾವಾಗಿರೋದು ಅಂತ, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದ್ ತಿಂಗಳಿಂದ 2 ತಿಂಗಳ ಈ ಅವಧಿ ಒಳಗಡೆ 5 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಯನ್ನ ಇಲ್ಲಿನ ಸಾರ್ವಜನಿಕರು ಕೊಟ್ಟಿದ್ದಾರೆ. ಮತ್ತು ಪ್ರತಿನಿತ್ಯ ಮಿನಿಮಮ್ ಒಂದು 5 ರಿಂದ 10 ಜನ ಆದ್ರೂ ಇಲ್ಲಿ ಬೀಳ್ತಾ ಇದ್ದಾರೆ ಅನ್ನೋಂತ ಮಾಹಿತಿ ಕೊಟ್ಟಿದ್ದಾರೆ. ಬೆಳಗಿಂದ ಪವರ್ ಟಿವಿ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಇಲ್ಲಿನ ವಾಸ್ತವ ಚಿತ್ರಣ ಏನು ಅಂತ ರಾಜ್ಯದ ಜನರಿಗೆ ತಿಳಿಸ್ತಾ ಇದೆ. ಸರ್ಕಾರವನ್ನ ಎಬ್ಬಿಸುವಂತ ಕೆಲಸ ಮಾಡ್ತಾ ಇದೆ, ಜಿಲ್ಲಾ ಪಂಚಾಯತ್ ಅನ್ನ ಎಬ್ಬಿಸುವಂತ ಕೆಲಸ ಮಾಡ್ತಾ ಇದೆ. ನೀವು ಗಮನಿಸ್ತಾ ಇರಬಹುದು, ಪವರ್ ಟಿವಿ ವರದಿ ಪ್ರಸಾರ ಆದ ನಂತರ ಇಲ್ಲೊಂದಿಷ್ಟು ಟೆಂಪರರಿ ಆಗಿ ಮಣ್ಣನ್ನ ತಂದು ಇಲ್ಲಿ ಒಂದು ಹೈಟ್ ಆಗಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿನ ಗ್ರಾಮ ಪಂಚಾಯತಿ ವತಿಯಿಂದ. ಸೊ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಈಗ ಒಂದು ಜೆಸಿಬಿ ತಗೊಬಂದು ಮಣ್ಣನ್ನ ಹಾಕಿ ಇಲ್ಲೊಂದು ಮಟ್ಟ ಮಾಡೋ ಕೆಲಸ ನಡೀತಾ ಇದೆ ಸಂಪತ್. ಬಟ್ ಇಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಿದ್ರು. ಡ್ರೈನೇಜ್ ಏನಿದೆಯಲ್ಲ, ಬಹಳ ಎತ್ತರವಾಗಿ ಇಲ್ಲಿ ಡ್ರೈನೇಜ್ ಇದನ್ನ ಹೈಟ್ ಮಾಡಿದ್ರು. ಮತ್ತೆ ಇಲ್ಲಿ ಬಹಳ ಯಾವುದೇ ರೀತಿಯಾದಂತಹ ಇಲ್ಲಿ ಓಡಾಡೋದಕ್ಕೆ ವ್ಯವಸ್ಥೆ ಅನ್ನೋದಿರ್ಲಿಲ್ಲ. ಸೊ ಈಗ ಇಲ್ಲಿ ಮಣ್ಣನ್ನು ತಂದು ಹಾಕಿರೋದ್ರಿಂದ ಒಂದಷ್ಟು ಮಟ್ಟ ಮಾಡುವಂತ ಕೆಲಸ ಮಾಡಿದ್ದಾರೆ. ಬಟ್ ಸ್ಟಿಲ್ ಇದು ಪ್ರಾಪರ್ ಕೆಲಸ ಇದಲ್ಲ, ಆದ್ರೆ ಟೆಂಪರರಿ ಆಗಿ ಏನೋ ಒಂದು ಮಾಡಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಇವಾಗ ವೆಹಿಕಲ್ಸ್ ಈ ಕಡೆಯಿಂದ ಬರ್ತಾರೆ, ನೀವು ನೋಡ್ತಾ ಇರಬಹುದು ಎಷ್ಟು ಹೈಟ್ ಇದೆ ಅಂತ ಹೇಳಿ. ಸೊ ವೆಹಿಕಲ್ಸ್ ಇಲ್ಲಿಂದ ಬರುವಾಗ ಕಾರ್ ಆಗ್ಲಿ ಬೈಕ್ ಆಗ್ಲಿ ಸ್ಕಿಡ್ ಆಗೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಸೊ ಈ ಜಾಗದಲ್ಲಿ ಹಲವಾರು ಜನ ಬೀಳ್ತಾ ಇದ್ದಾರೆ. ಸೊ ಈ ಮುಂಚಿನ ದೃಶ್ಯ ಹೇಗಿತ್ತು ಅನ್ನೋದನ್ನ ನಾನು ತೋರಿಸಿದೀನಿ. ಆದ್ರೆ ಈಗ ಇಲ್ಲಿ ಮಣ್ಣು ಹಾಕಿ ಒಂದು ಮಟ್ಟಕ್ಕೆ ತರುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗಿದೆ. ಆದ್ರೆ ಇದು ಮೋಸ್ಟ್ ಡೇಂಜರಸ್ ಜಾಗ ಆಗಿರುತ್ತೆ ಸಂಪತ್. ಇಲ್ಲಿ ನೀವು ಗಮನಿಸ್ತಾ ಇರಬಹುದು, ಇಲ್ಲಿ ಒಂದು ಡ್ರೈನೇಜ್ ಚರಂಡಿ ಏನಿದೆಯಲ್ಲ, ಸೊ ಇಲ್ಲಿ ಏನು ಮುಚ್ಚಿಲ್ಲ ಅವರು. ಇಲ್ಲಿ ಯಾರಾದ್ರೂ ಬಂದು ನಡ್ಕೊಂಡು ಹೋಗುವಾಗ ಅಪ್ಪಿತಪ್ಪಿ ಏನಾದ್ರೂ ಬಿದ್ರು ಅಂದ್ರೆ ಕೈಕಾಲು ಇಲ್ಲ ಸೊಂಟ ಮುರ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರಬಹುದು, ಎಲ್ಲಾ ಕಡೆ ಇಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಲಾಗಿದೆ. ಇನ್ನು ಸಿಇಒ ಜೊತೆ ಕೂಡ ಪವರ್ ಟಿವಿ ಮಾತಾಡಿದಾಗ ಸಿಇಒ ನಾಳೆ ಭೇಟಿ ಕೊಟ್ಟು ಇಲ್ಲಿ
ಇನ್ನು 2 ತಿಂಗಳ ಒಳಗಾಗಿ ಇಲ್ಲಿ ಇಡೀ ರಸ್ತೆಯನ್ನ ಸರಿ ಮಾಡುವಂತ ಭರವಸೆಯನ್ನ ಕೂಡ ಪವರ್ ಟಿವಿ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರಬಹುದು, 2 ವೀಲರ್ಗಳು ಹೋಗ್ಬೇಕಾದ್ರೆ ಮತ್ತು ಕಾರ್ ಹೋಗ್ಬೇಕಾದ್ರೆ ಇಲ್ಲಿ ಎಷ್ಟು ಮಟ್ಟಿಗೆ ಹೈಟ್ ಇದೆ, ಎಷ್ಟು ಕಷ್ಟ ಆಗತ್ತೆ ಇಲ್ಲಿ ಹೋಗ್ಬೇಕಾದ್ರೆ, ಮತ್ತು ಯಾವ ರೀತಿ ಸಾವು ನೋವುಗಳಾಗೋದಕ್ಕೆ ಇದು ಯಮ ಸ್ವರೂಪಿ ರಸ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಂಪತ್, ಸಿಂಧೂರ, ಇನ್ನೊಂದು ಕಡೆಯಲ್ಲಿ ಈಗಾಗಲೇ ದುರಸ್ತಿ ಕಾರ್ಯವನ್ನ ಮಾಡಿದ್ದಾರೆ. ಈ ಕಾಟಾಚಾರದ ಕೆಲಸ ಯಾಕೆ ಅಂತೇಳಿ ಅಲ್ಲಿ ಪರ್ಮನೆಂಟ್ ಒಂದು ಸೊಲ್ಯೂಷನ್ ಕೊಡುವಂತ ಕೆಲಸ ಯಾವಾಗ ಆಗ್ಬಹುದು? ಸಂಪತ್, ಒಂದು ಇಲ್ಲಿ ಏನಾಗಿದೆ ಅಂತಂದ್ರೆ ಇದು ಗ್ರಾಮ ಪಂಚಾಯತಿಗೆ ಬರುತ್ತೆ. ಅಂದ್ರೆ ಇದರ ಉಸ್ತುವಾರಿ ಬೆಂಗಳೂರು ನಗರ ಜಿಲ್ಲೆ ಅಂತಾನೆ ಬರುತ್ತೆ. ಇದ್ರ ಉಸ್ತುವಾರಿ DCM DK ಶಿವಕುಮಾರ್ ಅವ್ರದೇ ಆಗಿರುತ್ತೆ. ಇಲ್ಲಿನ MLA ಬಂದು ಮಂಜುಳಾ ಅರವಿಂದ್ ಲಿಂಬಾವಳಿ ಅವರಾಗಿರ್ತಾರೆ. ಆದ್ರೆ ಇಲ್ಲಿ ಅನುದಾನದ ಕೊರತೆಯಿಂದಾಗಿ ಅಥವಾ ಒಳ ರಾಜಕೀಯದಿಂದಾಗಿ ಈ ರಸ್ತೆ ಇವತ್ತು ಈ ಅಧ್ವಾನದ ಪರಿಸ್ಥಿತಿ ಎದ್ದು ಹೋಗಿದೆ. ಈ ರಸ್ತೆ ಬರೀ ಇಷ್ಟಕ್ಕೆ ಮಾತ್ರ ಅಲ್ಲ, ಸುಮಾರು 2 ಕಿಲೋಮೀಟರ್ ವರೆಗೂ ಇದೇ ರೀತಿಯಾದಂತಹ ರಸ್ತೆಯ ಪರಿಸ್ಥಿತಿ ಇದೆ. ಇದು ಒಂದು ಮೇನ್ ರೋಡ್, ಇದು ಮೇನ್ ಜಂಕ್ಷನ್, ಇದ್ರ ಪಕ್ಕದ ರಸ್ತೆಗಳು ಕೂಡ ಇದೇ ಪರಿಸ್ಥಿತಿ ಇದೆ. ಒಟ್ಟಾರೆಯಾಗಿ ಒಂದು ಅನುದಾನದ ಕೊರತೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ಮತ್ತು ಒಳ ರಾಜಕೀಯದ ವಿಚಾರಗಳಿಂದ ಈ ರಸ್ತೆ ಇವತ್ತು ಇಷ್ಟು ಮಟ್ಟಿಗೆ ಯಮಸ್ವರೂಪಿಯಾಗಿದೆ. ಸಂಪತ್, ಇಲ್ಲಿ ಯಾವ ಒಬ್ಬ, ಇವಾಗ ನೋಡಿ, ನಿನ್ನೆ ಶಿವರಾತ್ರಿ ದಿನ ಮಗು ಸತ್ತು ಇವತ್ತಿಗೆ 3 ದಿನ ಆಗಿದೆ. ಲೋಕಲ್ MLA ಕೂಡ ಆ ಮಗುವಿನ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳುವಂತ ಕೆಲಸ ಮಾಡಿಲ್ಲ. ಯಾವೊಬ್ಬ ಅಧಿಕಾರಿನೂ ಬಂದು ಆ ಮಗುವಿನ ಮನೆಗೆ ಭೇಟಿ ಕೊಡುವಂತ ಕೆಲಸ ಮಾಡಿಲ್ಲ. PWD ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿದ್ರೆ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಟೋಟಲಿ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಸಂಪತ್, ಹಾಗಾಗಿ ಇವತ್ತು ಈ ರಸ್ತೆ ಯಮಸ್ವರೂಪಿ ರಸ್ತೆ ಆಗಿದೆ. ಥ್ಯಾಂಕ್ ಯು ಸಿಂಧೂರ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.